ಶ್ರೀ ಗಣೇಶಾಯ ನಮಃ. ಶ್ರೀ ಸಿದ್ಧಾರೂಢಾಯ ನಮಃ. ಶ್ರೀ ಸಿದ್ಧಾರೂಢರು ಗುರು ಶೋಧನೆಗಾಗಿ ಹೊರಟಿರುವ ಕತೆ ಭಾಗ 2. ಮೂವರು ಮುಂದೆ ಹೋಗುತ್ತಿರುವಾಗ ഇരുಳಾಯಿತು. ಆಗ ಸೋಮನು ಸಿದ್ಧನನ್ನು ಕುರಿತು, ಗೆಳೆಯನೇ, ನಮ್ಮನ್ನು ಇನ್ನೆಲ್ಲಿ ಕರೆಕೊಂಡು ಹೋಗುವಿ? ನಾವು ಈ ಅಡವಿಯೊಳಗೆ ಸಿಲುಕಿದೆವು, ದಾರಿಯೂ ಕಾಣಿಸುವುದಿಲ್ಲ ಎಂದು ಅನ್ನುತ್ತಿರುವಾಗ ಭೀಮನು ಅವನಿಗೆ ಸಮಾಧಾನಪಡಿಸಿ, ಸೋಮನೇ, ಭಯವನ್ನು ಬಿಡು. ಈಶ್ವರನು ಸದಾ ಸಮೀಪ ಇರುವನು. ಆತನೇ ನಮ್ಮನ್ನು ರಕ್ಷಿಸುವನು. ಆತನೇ ಈ ಕಾಲದಲ್ಲಿ ನಮ್ಮ ಸ್ಥಿರವಾದ ಸಖನು. ಆತನ ಮೇಲೆ ಭಾರವನ್ನಿಟ್ಟು ನಾವು ಧೈರ್ಯವಿಡಿದು ಮಾರ್ಗ ಕ್ರಮಿಸುವ ಎಂದು ನುಡಿದುದನ್ನು ಕೇಳಿ ಸೋಮನು ಸ್ವಸ್ಥನಾಗಿ ಹೆದರಿ ಮುಂದಕ್ಕೆ ನಡೆಯುತ್ತಿದ್ದನು. ಆಗ ಸೋಮನ ಕಾಲೊಳಗೆ ಒಂದು ಮುಳ್ಳು ಮುರಿಯಿತು. ನೋವು ತಾಳಲಾರದೆ ಅವನು ಅಲ್ಲೇ ಕೂತು ಅಳುತ್ತಾ, ನಾನು ಬಂದದ್ದೇ ತಪ್ಪಾಯಿ, ಈಗ ಏನು ಮಾಡಲಿ? ನಾನು ಇದರೊಳಗಿಂದ ಬದುಕಿದರೆ ಇನ್ನು ಮೇಲೆ ಇಂಥವರ ಸಂಗತಿ ಮಾಡಲಿಕ್ಕಿಲ್ಲ ಎಂದು ಅನ್ನಲಿಕ್ಕೆ ಆರಂಭಿಸಿದನು. ಆಗ ಸಿದ್ಧನು ಭೀಮನು ಅವನ ಕೈ ಹಿಡಿದು ಅರಣ್ಯದೊಳಗಿಂದ ಹೋಗುತ್ತಿರುವಾಗ ಅಡವಿ ಮೃಗಗಳ ಭಯಂಕರ ಗರ್ಜನೆಯು ಸಮೀಪದಲ್ಲಿಯೇ ಕೇಳಿಬಂತು. ಆಗ ಭೀಮನು ಭಯಭೀತನಾಗಿ, ಸಿದ್ಧನೇ, ನನಗೆ ಬಹಳ ಭಯವಾಗುತ್ತಿದೆ, ಬೇಗನೆ ಗ್ರಾಮವನ್ನು ಸೇರೋಣ, ನನ್ನಿಂದ ಇಂಥ ದಾರಿಯಿಂದ ನಡೆಯಲಾಗದು ಎಂದನ್ನುವುದನ್ನು ಕೇಳಿ ಸಿದ್ಧನು, ಗುರುಶೋಧ ಪಂಥವು ಅತಿ ದಾರುಣವಾದದ್ದು, ದೇಹಾಭಿಮಾನವಿಡಿದು ಇಲ್ಲಿ ನಡೆಯಲಾಗದು. ಮಹತ್ತಾದ ಜನ್ಮ ದುಃಖವನ್ನು ನೆನೆದರೆ ಈ ದೇಹ ದುಃಖವು ಅತ್ಯಲ್ಪವಾದದ್ದು. ಅಂಥ ಜನ್ಮ ದುಃಖವು ಗುರುವಿನಿಂದ ಪಡೆಯುವ ಆತ್ಮಜ್ಞಾನದಿಂದ ತಪ್ಪುವುದು. ದೇಹ ದುಃಖಕ್ಕೆ ಉದಾಸೀನವಾದಾಗಲೇ ಗುರುದಾಸ್ಯಕ್ಕೆ ಅಧಿಕಾರ ಬರುವುದು. ಗುರುದಾಸ್ಯದ ವಿನಃ ಕೃಪಾಪೂರ್ವಕ ಗುರುಪದೇಶವು ಪ್ರಾಪ್ತವಾಗದು. ಕೃಪಾಯುಕ್ತ ಗುರುಪದೇಶವು ಪ್ರಾಪ್ತವಾಯಿತೆಂದರೆ ದೇಹ ಬುದ್ಧಿ ರೂಪವಾದ ಜನ್ಮ ಮರಣ ದುಃಖ ಫಲವುಳ್ಳ ಈ ಸಂಸಾರವು ನಾಶವಾಗುವುದು. ಸದ್ಗುರುವೇ ತಾನು ಹೃದಯದಲ್ಲಿ ಕೂತಿದ್ದು ಮುಮುಕ್ಷುವಿಗೆ ಬಹಿರಂಗದಲ್ಲಿ ಭಯವನ್ನು ತೋರಿಸುವನು. ಈ ಪ್ರಕಾರ ಒಳ್ಳೆಯ ರೀತಿಯಾಗಿ ಆತನ ಪರೀಕ್ಷೆ ತಕ್ಕೊಂಡು ಯೋಗ್ಯವಾಗಿದ್ದರೆ ಕೃಪಾ ಮಾಡುವನು. ಅಲ್ಪ ದುಃಖಕ್ಕೆ ಭಯಪಟ್ಟು ಶಾಶ್ವತ ಸುಖದ ಮಾರ್ಗವನ್ನು ತ್ಯಜಿಸಿದರೆ ಅಂಥ ಹೇಡಿಯ ಮೇಲೆ ಕಲ್ಪಾಂತಕ್ಕಾದರೂ ಸದ್ಗುರುವು ಕೃಪೆ ಮಾಡನು ಎಂದು ನುಡಿದ ವಾಕ್ಯವನ್ನು ಕೇಳಿ ಅವರಿಬ್ಬರು, ಸಿದ್ಧಮುನಿಯೇ, ನಿನ್ನ ಭಾಷಣವನ್ನು ಕೇಳಿ ನಿನ್ನನ್ನು ಅನುಸರಿಸಲಿಕ್ಕೆ ನಮ್ಮ ಪ್ರೀತಿ ಇದೆ. ಆದರೆ ಗುರು ಪ್ರಾಪ್ತಿಯು ಸುಲಭವಾಗಿ ಮಾಡಿಕೊಡುವ ಸಾಧನ ಸಂಪತ್ತಿಯು ನಮ್ಮಲ್ಲಿ ಇಲ್ಲ. ನಿನ್ನಿಂಥ ಮಹಾಪುರುಷರಿಗೇನೆ ಈ ಮಾರ್ಗವು ಯೋಗ್ಯವಾದದ್ದು, ನಮ್ಮಂಥವರಿಗಲ್ಲ. ಈಗ ಮುಂದೆ ಹೋಗಲಿಕ್ಕೆ ಹೆದರುತ್ತೇವೆ, ಗ್ರಾಮಕ್ಕೆ ಹೋಗುವ ದಾರಿಯನ್ನು ತೋರಿಸು ಎಂದು ಹೇಳಿದರು. ಆಗ ಸಿದ್ಧನು ಎಡದಿಕ್ಕಿಗೆ ಒಂದು ಜ್ಯೋತಿಯನ್ನು ತೋರಿಸಿದನು. ಅದನ್ನು ಕಂಡು ಆನಂದ ಚಿತ್ತದಿಂದ ಭೀಮ ಸೋಮರು ಸಿದ್ಧನ ಬೆನ್ನು ಹತ್ತಿ ಆ ದೀಪ ಕಾಣಿಸುವ ಕಡೆಗೆ ಹೋದರು. ಆ ಗ್ರಾಮದಲ್ಲಿ ಪ್ರವೇಶಿಸಿ ಒಂದು ಹಾಳು ಬಿದ್ದ ದೇವಾಲಯದೊಳಗೆ ಹೋಗಿ ಬಹಳ ದಣಿದವರಾಗಿ ಮೂವರು ಮಲಗಿಕೊಂಡರು. ದೇವಾಲಯವು ಬಹಳ ಜೀರ್ಣ ಸ್ಥಿತಿಯಲ್ಲಿತ್ತು. ಮೇಲೆ ಮಳೆಯು ಅತಿಶಯವಾದ್ದರಿಂದ ಅದರದೊಂದು ಭಾಗದ ಗೋಡೆಯು ಬಿತ್ತು. ಇದನ್ನು ಕಂಡು ಗಾಬರಿಯಾಗಿ ಅವರಿಬ್ಬರು, ನಮಗೆಂಥ ದುರ್ದಶೆ ಪ್ರಾಪ್ತವಾಯಿತು? ಸಿದ್ಧನ ಸಂಗ ಹಿಡಿದಿದ್ದಕ್ಕೆ ಹೀಗಾಯಿತು. ನಾವು ಸಾಯುತ್ತೇವೋ ಉಳಿಯುತ್ತೇವೋ ತಿಳಿಯದು ಎಂದು ಅನ್ನುತ್ತಿರುವಾಗ ಸಿದ್ಧನು ಕೇಳಿ ಅವರಿಬ್ಬರನ್ನು ಕುರಿತು, ನಾವು ಸದ್ಗುರುವನ್ನು ಹುಡುಕಲಿಕ್ಕೆ ಹೊರಟಿರುತ್ತೇವೆ. ಈಗ ದೇಹದ ಚಿಂತೆಯು ಎಲ್ಲಿಂದ ಬಂತು? ನೀವು ಗ್ರಾಮದೊಳಗೆ ಹೋಗಬೇಕಂತೆ ಇಚ್ಛಿಸಿದಿರಿ. ಆದರೆ ಗ್ರಾಮದೊಳಗೆ ಬಂದರೂ ದುಃಖ ಹಾಗೆಯೇ ಅದೇ. ಲೋಕದಲ್ಲಿ ಇಚ್ಛಿತ ಯಾವುದೊಂದು ವಿಷಯ ಸಿಕ್ಕರೂ ದುಃಖವು ಮತ್ತೂ ಉಳಿಯುವುದು. ಯಾಕೆಂದರೆ ಒಂದು ಇಚ್ಛಿತ ವಿಷಯ ಪ್ರಾಪ್ತವಾದ ಕೂಡಲೇ ಮನಸ್ಸು ಅದನ್ನು ಬಿಟ್ಟು ಬೇರೊಂದನ್ನು ಇಚ್ಛಿಸುವುದು. ಆದ್ದರಿಂದ ಜಾಣನಾದವನು ಹೇಗಾದರೂ ಉಪಾಯದಿಂದ ಮನಸ್ಸನ್ನೇ ನಿಗ್ರಹಿಸಬೇಕು ಎಂದು ನುಡಿದನು.
ಇಷ್ಟರೊಳಗೆ ಮಳೆಯು ನಿಂತಿತು. ಆಗ ಭೀಮ ಸೋಮ ಇಬ್ಬರಿಗೂ ಹಸಿವೆಯಾಯಿತು. ಈಗ ಸಿದ್ಧನು ಮಲಗಿಕೊಂಡಿರುವಾಗಲೇ ನಾವು ಭಿಕ್ಷೆಗೆ ಹೋಗೋಣ ಎಂದು ಅವರು ಒಬ್ಬರಿಗೊಬ್ಬರು ಅಂದುಕೊಂಡರು. ಇಬ್ಬರು ಗ್ರಾಮದೊಳಗೆ ಹೋದರು. ಒಬ್ಬ ಗೃಹಸ್ಥನ ಮನೆಗೆ ಹೋಗಿ ನಿಂತಾಕ್ಷಣ ಆತನು ಒಳಗಿಂದ ಬಂದು ಇವರನ್ನು ನೋಡಿ, ಇವರು ಕಳ್ಳರಿರುವರು. ಮೊನ್ನೆ ನಮ್ಮ ಉತ್ತಮವಾದ ಎಮ್ಮೆಯನ್ನು ಇವರೇ ನಿಶ್ಚಯವಾಗಿ ಕಳವು ಮಾಡಿದರು. ಈಗ ಪಾಳತಿ ನೋಡಲಿಕ್ಕೆ ಸಾಧುಗಳಂತೆ ಪುನಃ ಬಂದಿದ್ದಾರೆ ಎಂದು ಅಂದದ್ದು ಕೇಳಿ ಇಬ್ಬರು, ಒಡೆಯರೇ, ನಾವು ಕಳ್ಳರಲ್ಲ, ಈಗಲೇ ನಾವು ಈ ಗ್ರಾಮಕ್ಕೆ ಬಂದೆವು. ನಮಗೆ ಹಸಿವೆಯಾಗಿದೆ ಎಂದು ಭಿಕ್ಷೆ ಬೇಡಲಿಕ್ಕೆ ಬಂದಿರುತ್ತೇವೆ. ಸ್ವಾಮಿ ನಮ್ಮ ಮೇಲೆ ಕೃಪೆ ಮಾಡಬೇಕು ಎಂದು ದೀನ ಭಾವದಿಂದ ನುಡಿದರು. ಆ ಗೃಹಸ್ಥನು ಅಧಿಕ ಸಿಟ್ಟಿಗೆದ್ದು, ನಿಮಗೆ ಈಗಲೇ ಕಪಾಳ ಭಿಕ್ಷೆಯನ್ನು ಕೊಡುವೆನು, ನಿಲ್ಲಿರಿ ನಿಲ್ಲಿರಿ ಎಂದು ಅಂದದ್ದು ಕೇಳಿ ಇಬ್ಬರು ಓಡಲಾರಂಭಿಸಿದರು. ದಾರಿಯಲ್ಲಿ ಗಸ್ತಿಯ ಸಿಪಾಯರು ಅವರನ್ನು ಹಿಡಿದು, ನೀವು ಯಾರು? ರಾತ್ರಿ ಹೊತ್ತಿನಲ್ಲಿ ಹೀಗೆ ಅಡ್ಡಾಡಬೇಡಿರಿ. ಆ ಹಾಳ ಗುಡಿಗೆ ಹೋಗಿ ರಾತ್ರಿ ಕಳೆದು ನಾಳೆ ಮುಂಜಾನೆ ಗ್ರಾಮ ಬಿಟ್ಟು ಹೋಗಿರಿ ಎಂದು ಹೇಳಿ ಅವರನ್ನು ತಿರುಗಿಸಿ ಬಿಟ್ಟರು. ಮನಸ್ಸಿನಲ್ಲಿ ಬಹು ದುಃಖಿತರಾಗಿ ಅದೇ ಗುಡಿಗೆ ಮರಳಿ ಬಂದು ನೋಡಿದರೆ ಸಿದ್ಧನು ಆನಂದದಿಂದ ಕೂತಿರುವುದನ್ನು ಕಂಡರು. ಇವರನ್ನು ಕಂಡು ಆತನು, ನೀವು ಈಶ್ವರನ ಮೇಲೆ ಭಾರ ಇಡದೆ ಭಿಕ್ಷೆ ದೆಸೆಯಿಂದ ಗ್ರಾಮದೊಳಗೆ ಹೋದಿರಿ. ನಾನಾದರೂ ಶಿವಧ್ಯಾನ ತತ್ಪರನಾಗಿ ಇಲ್ಲೇ ಕೂತಿರುವಾಗ ಅರ್ಚಕನು ಬಂದು ದೇವರಿಗೆ ನೈವೇದ್ಯ ತೋರಿಸಿ ಅನ್ನದ ಪಾತ್ರೆಯನ್ನು ನನ್ನ ಮುಂದಿಟ್ಟನು. ಆದರೆ ನೀವು ಬಹಳ ಹಸಿದಿರುವಿರಿ, ಊರೊಳಗೆ ಭಿಕ್ಷೆ ಸಿಗದೆ ನೀವು ಮರಳಿ ಬರುವಿರೆಂದು ನಾನು ತಿಳಿದು ನಿಮ್ಮ ಸಲುವಾಗಿ ಆ ಅನ್ನವನ್ನು ಇಟ್ಟಿರುತ್ತೇನೆ ಎಂದು ಅಂದದ್ದು ಕೇಳಿ ಅವರಿಬ್ಬರು, ತ್ರಾಹಿ ತ್ರಾಹಿ ದಯಾಳು, ದೇವರನ್ನು ಮರೆತ ನಮ್ಮ ಜೀವತ್ವವು ವ್ಯರ್ಥ ಎಂದಂದುಕೊಂಡರು. ನಂತರ ಮೂವರು ಕೂತು ಆನಂದದಿಂದ ಭೋಜನ ಮಾಡಿ ಅಲ್ಲೇ ರಾತ್ರಿಯನ್ನು ಕಳೆದರು. ಮರುದಿನ ಮುಂಜಾನೆ ಎದ್ದು ಭೀಮ ಸೋಮರಿಬ್ಬರು ಸಿದ್ಧನನ್ನು ಕುರಿತು, ಹೇ ಸಿದ್ಧರಾಜನೇ, ನಾವು ಪಾಮರರಿದ್ದೇವೆ, ನಮಗೆ ಮನಸ್ಸಿನ ನಿರ್ಧಾರವು ನಿಲ್ಲದು. ದುರ್ಧರವಾದ ಗುರುಶೋಧದ ಮಾರ್ಗದಲ್ಲಿ ನಾವು ನಡೆಯಲಾರೆವು. ನಮಗೆ ಹೊತ್ತಿಗೆ ಅನ್ನವನ್ನು ಪೂರೈಸುತ್ತಿದ್ದ ನಮ್ಮ ತಾಯಿ ತಂದೆಗಳು ಮನೆಯಲ್ಲಿ ನಮ್ಮನ್ನು ನೆನೆಯುವರು ಎಂದು ಬಹಳ ಕಾಕುಲತೆಯಿಂದ ನುಡಿಯುವುದನ್ನು ಕೇಳಿ ಸಿದ್ಧನು, ಈ ಪವಿತ್ರವಾದ ಗುರುಮಾರ್ಗವನ್ನು ಹಿಡಿದವರು ಬಹು ದುಃಖವನ್ನು ಸಹಿಸಬೇಕಾಗುವುದು. ದೇಹಾಭಿಮಾನಗಳಿಗೆ ಇದು ದುರ್ಧರವಾದದ್ದು. ನಿಮಗಿಲ್ಲಿ ಅಧಿಕಾರವಿಲ್ಲ. ನೀವು ಈಗ ಮನೆಗೆ ಹೋಗಿ ಸುಖದಿಂದ ಸಂಸಾರದೊಳಿದ್ದು ಅಂತರದಲ್ಲಿ ಈಶ್ವರನನ್ನು ಪ್ರೇಮದಿಂದ ಭಜಿಸತಕ್ಕದ್ದು. ಆಮೇಲೆ ನೀವು ಅಧಿಕಾರಿಗಳಾಗುವಿರಿ ಎಂದು ನುಡಿದನು. ಈ ಪ್ರಕಾರ ಸಿದ್ಧ ಮುನಿಯ ಕೃಪಾವಚನವನ್ನು ಕೇಳಿ ಭೀಮ ಸೋಮರಿಬ್ಬರು ಸಿದ್ಧನಿಗೆ ನಮಿಸಿ ತಮ್ಮ ಗ್ರಾಮಕ್ಕೆ ಹೊರಟರು. ಸಿದ್ಧನಾಥರು, ನಿಮ್ಮ ನಿವೃತ್ತಿಯು ಗುರುಸೇವೆಯಲ್ಲಿ ನಿರತವಾಗಲಿ, ನಿಮ್ಮ ಇಚ್ಛಿತಾರ್ಥವು ಸಫಲವಾಗಲಿ ಎಂದು ಆಶೀರ್ವದಿಸಿ ಅಲ್ಲಿಂದ ಗುರುಗಳನ್ನು ಶೋಧಿಸುವುದಕ್ಕೆ ಮುಂದಕ್ಕೆ ಹೊರಟನು. ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕೃತಾಮೃತದೋಳ್ ಶ್ರವಣ ಮಾತ್ರದಿಂದ ಸಕಲ ಪಾಪಗಳನ್ನು ಭಸ್ಮ ಮಾಡುವಂಥ ಈ 3ನೇ ಅಧ್ಯಾಯವನ್ನು ಶ್ರೀ ಸಿದ್ಧಾರೂಢ ಗುರು ಚರಣಗಳ ಚರಣಾರವಿಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು.